ಮೊದಲಿಗೆ ನಮಸ್ಕಾರ. ದುತ್ವ ಚಂಡಮಾರುತಕ್ಕೆ ಶ್ರೀಲಂಕಾ ತರ್ತಾರ. ಶ್ರೀಲಂಕಾ ಅಕ್ಷರಶಃ ನಡುಗೋಗಿ. ಯಾಕಂದ್ರ ಈ ದುತ್ವ ಅಂತಕ್ಕಂತ ಒಂದ ಚಂಡಮಾರುತ ಈ ಸೈಕ್ಲೋನ್ದಿಂದ ಇಡೀ ಶ್ರೀಲಂಕಾನ ಅಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಕೆಲವೊಂದಷ್ಟು ಭಾಗ ನಾಶ ಆಗಿರ್ತಕ್ಕಂಥ. ಅದ್ ನೋಡಿದ್ರೆ ನಮಗೆ ಗೊತ್ತಾಕತಿ 3 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ನಿರಾಶ್ರಿತರಾಗ್ಯಾರ, ಆಶ್ರಯ ಇಲ್ದಂಗಾಗ್ಯಾರು. ಅದೇ ರೀತಿಯಾಗಿ 300ರಿಂದ 400 ಜನರವರೆಗೂ ಸಾವನ್ನಪ್ಪಿರ್ತಕ್ಕಂಥದ್ದು. ಅಂದಾಜು 336ವರೆಗೂ ಮರಣ ಹೊಂದಿದ್ದಾರೆ. ಅದೇ ರೀತಿಯಾಗಿ ಒಂದು 300ರಿಂದ 400 ಜನರಷ್ಟ ನಾಪತ್ತೆಯಾಗೆ. ಇದೆಲ್ಲವೂ ಕೂಡ ಪ್ರಕೃತಿ ನಾವು ಮಾನವರಿಗೆ ಕಲಿಸ್ತಕ್ಕಂಥ ಒಂದು ಪಾಠ ಅಂತ ಹೇಳ್ಬೋದು. ನಾವು ಈ ಪ್ರಕೃತಿಯನ್ನ ಎಷ್ಟು ಸರಿಯಾಗಿ ಇಟ್ಕೊಳ್ತೀವಿ ಅಷ್ಟು ಸರಿಯಾಗಿ ಪ್ರಕೃತಿ ನಮ್ಮನ್ನ ನಿಭಾಯಿಸ್ತೈತಿ. ನಾವು ಈ ಪ್ರತಿ ಸಾರಿ ಕೂಡ ಹೊಸ ನಗರವನ್ನ ಕಟ್ಟೋದಕ್ಕ, ಹೊಸ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಟ್ಟೋದಕ್ಕ ಕಾಡನ್ನ ನಾಶ ಮಾಡ್ತೀವಿ. ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ರೀತಿಯಾಗಿ ಈ ಗಿಡ ಮರಗಳು, ಬೆಟ್ಟ ಗುಡ್ಡಗಳನ್ನ ಕತ್ತರಿಸಿ ಹಾಕ್ತೀವಿ. ಕತ್ತರಿಸಿ ಹಾಕಿದ್ರ ಎಫೆಕ್ಟ್ ಈ ಒಂದು ಚಂಡಮಾರುತ ಹೇಳ್ಬೋದು. ಅದ್ರಿಂದ ಈ ಒಂದು ಬಂದಿರತಕ್ಕಂಥ ಚಂಡಮಾರುತಕ್ಕಿಂತ ಈ ಒಂದು ಚಂಡಮಾರುತ ಬಹಳಷ್ಟು ಶ್ರೀಲಂಕಾಕ್ಕ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ದುತ್ವ ಚಂಡಮಾರುತದಿಂದ ಇಡೀ ಶ್ರೀಲಂಕಾ ನಡಗಿರ್ತಕ್ಕಂಥದ್ದು ಅಕ್ಷರಶಃ ಭಯ ಹುಟ್ಟಿಸ್ತೈತಿ. ಯಾಕಂದ್ರ ಈ ದುತ್ವ ಅಂತಕ್ಕಂಥ ಒಂದು ಸೈಕ್ಲೋನ್ ಎಫೆಕ್ಟ್ ದಿಂದ ಅಲ್ಲಿ ಅತಿಯಾದ ಮಳೆ, ಅದೇ ರೀತಿ ಚಳಿ, ಇದೆಲ್ಲದರಿಂದ 3 ಲಕ್ಷ ಜನ ನಿರಾಶ್ರಿತರಾಗ್ಯಾರು. ಪ್ರಕೃತಿ ಒಂದ್ ಬಾರಿ ಮನುಷ್ಯರ ಮೇಲೆ ಮುನಿಸುವತ್ತು ಅಂದ್ರ ಎಲ್ಲ ಪರಿಣಾಮ ಈಗ ಶ್ರೀಲಂಕಾ ಮೇಲೆ ಆಗ್ಯಾದ. ಆ ಪರಿಣಾಮ ಎಲ್ಲ ಕೂಡ ಹಾಗೆ ಅಕ್ಕತನಕ ಇದೊಂದು ಬೆಸ್ಟ್ ಉದಾಹರಣೆ ಉತ್ತಮ ಉದಾಹರಣೆ. ನಾವು ಈ ಪ್ರತಿ ಬಾರಿ ಕೂಡ ಗಿಡ ಮರಗಳನ್ನ ಯಥೇಚ್ಛವಾಗಿ ಕಳಿತೀವಿ ಹೊಸ ನಗರ ಕಟ್ಟಾಕ, ಮತ್ತ ಹೊಸ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನಿರ್ಮಾಣ ಮಾಡಾಕ. ಅಲ್ಲಿ ಯಾವ್ದು ಬೆಟ್ಟ ಗುಡ್ಡ ಗಿಡ ಮರಗಳು ಏನೇ ನಾಶ ಮಾಡಿ ನಾವು ಮಾಡ್ತೀವಿ. ಈ ಒಂದು ಜಗತ್ತನ್ನ ಈಗ ಸಂಪೂರ್ಣವಾಗಿ ಕಾಂಕ್ರೀಟ್ ಕಾಡ್ ಆಗಿದೆ ನಮ್ಮ ಒಂದು ಇರ್ತಕ್ಕಂಥ ಒಂದು ಸ್ಥಳ. ಈಗ ಇಡೀ ಎಲ್ಲವೂ ಕೂಡ ಕಾಂಕ್ರೀಟ್ನಿಂದ ಸುತ್ತುವರೆದಲ್ಲ, ಅಲ್ಲಿ ಗಿಡ ಮರಗಳು ಉಳಿಯೋದಕ್ಕೆ ಸಾಧ್ಯತೆ ಇರಲಿಲ್ಲ. ಅದೇ ರೀತಿಯಾಗಿ ಮಳೆ ಆಗಿರ್ತಕ್ಕಂಥ ನೀರು ಭೂಮಿ ಒಳಗ ಇಂಗೋದಕ್ಕ ಸ್ಥಳಾವಕಾಶನೂ ಇರೋದಿಲ್ಲ. ಅದಕ್ಕೆ ಗಿಡ ಮರಗಳನ್ನ ಕಡಿಯುತ್ತಪ್ಪ ಅಂತ ಹೇಳಿದ್ರೆ ಕಡಿಬಹುದು. ಆದ್ರೆ ನಾವು ಮುಂದ್ ಗಿಡ ಕಡಿದಿದ್ದು ಅದು ತಾನಾಗಿ ಬಿಡೋ ಹಂತಕ್ಕೆ ಬಂದಿರ್ಬೇಕು. ಆ ಗಿಡವನ್ನ ಕಡಲು ಏನೂ ಆಗೋದಿಲ್ಲ. ಅದನ್ನ ನಾವು ಈ ನಗರಗಳನ್ನ ನಿರ್ಮಾಣ ಮಾಡಾಕ ಸವಾರು ಗಿಡ ಮರಗಳನ್ನ ಕಡಿತೀವಿ. ಅದ್ರ ಬದಲು ಒಂದು ಗಿಡವನ್ನ ಕೂಡ ನಾವು ಹಚ್ಚೋದಕ್ಕೆ ಹೋಗೋದಿಲ್ಲ. ಇದ್ರ ಪತ್ತೆ ನೋಡಿ ಈ ಶ್ರೀಲಂಕಾ ಆಗಿರ್ತಕ್ಕಂಥದ್ದು ಉತ್ತಮ ಒಂದು ಉದಾಹರಣೆ ಮೂಲಕ ಹೇಳ್ಬೋದು. ನಾವು ನೋಡಿ ಇನ್ನೊಂದ್ಸರಿ 436ಕ್ಕೂ ಹೆಚ್ಚಿಗೆ ಜನ ಮರಣ ಹೊಂದಿರ್ತಕ್ಕಂಥದ್ದು, 400ವರೆಗೂ ಕೂಡ ಜನ ನಾಪತ್ತೆಯಾಗಿರ್ತಕ್ಕಂಥದ್ದು, ಸುಮಾರು 2ರಿಂದ 3 ಲಕ್ಷ ಜನ ನಿರಾಶ್ರಿತ ಆಗಿರ್ತಕ್ಕಂಥದ್ದು ಈ ಒಂದು ಶ್ರೀಲಂಕಾ ಒಳಗ. ಇವೆಲ್ಲವೂ ಕೂಡ ಪ್ರಕೃತಿಯ ಒಂದು ಮನುಷ್ಯನಿಂದಾಗಿ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು. ಈ ಒಂದು ಸೈಕ್ಲೋನ್ ಎಫೆಕ್ಟ್ ಮೊದಲು ಶ್ರೀಲಂಕಾ ಆಗಿ ಆನಂತರ ಸ್ವಲ್ಪ ಮಟ್ಟಿಗೆ ನಮ್ಮ ದೇಶದೊಳಗ ಈ ನಮ್ಮ ಒಂದು ಬೆಂಗಳೂರಿನಾಗಿರ್ಬೋದು, ಅದೇ ರೀತಿಯಾಗಿ ತಮಿಳುನಾಡು, ಪುದುಚೇರಿ ಆ ಒಂದು ಭಾಗದೊಳಗ ಈ ಸೈಕ್ಲೋನ್ ಎಫೆಕ್ಟ್ ಇಲ್ಲಿಯೂ ಕೂಡ ಪರಿಣಾಮ ಬೀರೈತಿ ಅಂತ ಹೇಳ್ಬಹುದು. ಪ್ರಕೃತಿಯ ಮುಂದ ನಾವು ಮನುಷ್ಯರು ಏನೂ ಅಲ್ಲ ಅನ್ನೋದನ್ನ ಪ್ರಕೃತಿ ಪ್ರತಿ ಸಾರಿ ಕೂಡ ಸಾರಿ ಹೇಳ್ತೀವಿ. ಏನಂದ್ರ ನೀವು ನನ್ನ ತಂಟೆಗೆ ಬರಬೇಡ್ರಿ ಮಾನವರು. ಯಾಕಂದ್ರ ನೀವು ಮಣ್ಣು ಒಡೆದನ್ನ ಎಷ್ಟು ಅಗಿತೀರಿ, ಎಷ್ಟು ಬಗೀತೀರಿ, ಅಷ್ಟು ವಾಪಸ್ ನೀವು ಕೂಡ ಪರಿಣಾಮವನ್ನ ಅನುಭವಿಸ್ತೀರಿ ಅಂತಕ್ಕಂಥದನ್ನ ಪ್ರಕೃತಿ ಪದೇ ಪದೇ ಮನುಷ್ಯನಿಗೆ ಹೇಳತೈತಿ. ನೀವು ಈ ಸೈಕ್ಲೋನ್ ಎಫೆಕ್ಟ್ ನೋಡಿದ್ರ ಈಗಾಗಲೇ ಹೇಳಿದಂಗ 2ರಿಂದ 3 ಲಕ್ಷ ಜನ ನಿರಾಶ್ರಿತರಾಗ್ಯಾರ. ಅದೇ ಮತ್ತೊಬ್ಬ ಗೊತ್ತಂದ್ರ ನಮ್ಮ ರಾಜ್ಯದಲ್ಲಿ ಕೂಡ ಬೆಂಗಳೂರಲ್ಲಿ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಚಳಿ ಆಗಿರ್ತಕ್ಕಂಥದ್ದು, ಮತ್ತೆ ಸ್ವಲ್ಪ ಮಟ್ಟಿಗೆ ಮಳೆ, ಮತ್ತು ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಇದೇ ಎಫೆಕ್ಟ್ ಆಗೈತಿ. ಪಕ್ಷಿ ಪ್ರಾಣಿಗಳು ನಾಶ ಆಗಿರ್ತಕ್ಕಂಥದ್ದು. ಎಲ್ಲಿ ಆ ಒಂದು ಪಕ್ಷಿ ಪ್ರಾಣಿಗಳು ನಾಶ ಆಗಿ ಅಲ್ಲೇ ಎಲ್ಲಿ
ಸತ್ತಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಒಂದು ಆನೆ ಮೇಲೆ ಚಿರತೆ ತನ್ನ ಆಶ್ರಯವನ್ನು ಪಡ್ಕೊಂಡ ಆನೆ ದುಬ್ಬದ ಮೇಲೆ ಚಿರತೆ ಆಶ್ರಯ ಪಡ್ಕೊಂಡು ಬಿಟ್ಟೈತಿ. ಅದೆಲ್ಲವನ್ನು ನೋಡಿದ್ರೆ ನಾವು ಮನುಷ್ಯರಲ್ಲಿ ಇರದೇ ಇರ್ತಕ್ಕಂಥ ಮನೆಯ ಮೌಲ್ಯ ಪ್ರಾಣಿಗಳಲ್ಲಿ 5% ಬರ್ತೈತಿ. ಯಾಕಂದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ದಯೆ ಧರ್ಮದ ಮೂಲವೇ ಆಯ್ತು ಎಲ್ಲಾರು ಒಂದು ವಾಕ್ಯವನ್ನ ಈ ಸಂದರ್ಭದೊಳಗ ನೆನೆಸ್ಕೋಬೇಕಾಗತ್ತೆ. ಯಾಕಂದ್ರ ಪ್ರಕೃತಿ ಅಂತಕ್ಕಂಥದನ್ನ ಎಷ್ಟು ನಾಶ ಮಾಡ್ತಿದ್ರೆ ಅದು 10 ಪಟ್ಟ ಆ ಪ್ರಕೃತಿ ನಮ್ಮನ್ನ ನಾಶ ಮಾಡೋ ತನಕ ಋತು ಅಂತಕ್ಕಂಥ ಸಟ್ಲನ್ ತಕ್ಕ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ನಾವು. ಇವಾಗ ಇದಿಷ್ಟು ವಿಷಯ ಯಾರಿಗೆ ಒಂದು ಇಷ್ಟ ಆಗ್ತೈತಿ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ಲೈಕನ್ ಹಾಕ್ರಿ. ಯಾಕಂದ್ರೆ ಮುಂದಿನ ಒಂದು ಅಪ್ಡೇಟ್ಗಳ ನಿಮಗೆ ಬೇಕಂದ್ರೆ ಹನ್ನೊಂದು ಒಂದು ಸೆವೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೂ ಕೂಡ ಅನುಕೂಲ ಆಕತಿ, ಸಹಾಯ ಆಕತಿ. ನಮಗೆ ಆದಷ್ಟು ಒಂದು ಒಳ್ಳೆ ಇರ್ತಕ್ಕಂಥ ರೀತಿಯ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಿವರೆಗೆ ನೋಡ್ಬೇಕಾಗಿ ಧನ್ಯವಾದ. ನಮಸ್ಕಾರ.